ವಿಶ್ರಾಂತ ವಿಸ್ತಾರ ಯಶೋ ವಿಶಾಲ ವಿರಾಜಿತ ಭೂಮಂಡಲದೊಳ ಕಂಡ ಕೀರ್ತಿ ಪ್ರತಾಪ ಪೂರಿತ ನಿತ್ಯ ಸಸ್ಯ ಶ್ಯಾಮಲ ಜರಿ ವನಶ್ರೀ ಮಗ ಕಗನಪ್ಪಿದ ಸಹಸ್ರಗಾವುದು ಈ ಗೋಂಧಾರ ದೇಶದ ರಾಜಕುಮಾರನಾದ ನಾನು ನಿಷ್ಕಾಮ ನಿಷ್ಕಾಹ ನಿರಾಳವಾಗಿಯೂ ಸತತವು ಸಾಹಿತ್ಯ ಸಂಗೀತ ಸಡಗರ ಸಂಭ್ರಮ ಸುಜನನ ಸುವರ್ಣ ಭೂಮಿಯ ರಾಜಕುಮಾರನಾದ ನಾನು ದಿಂದಲೇ ಕುಟಿಲ ಕುತ್ಸಿತ ಕುಬುತಿಯ ಕ್ರೌರ್ಯ ಕಾರಣಕ್ಕಾಗಿ ನಿನ್ನ ಮಾತುಗಳನ್ನು ಚಾಚು ತಪ್ಪದೆ ಪಾಲಿಸುತ್ತಿರುವ ಅಖಂಡ ಭೂಮಂಡಲಾಧೀಶನನ್ನು ಬೀಗುತ್ತಿರುವ ಬಲಾಢ್ಯ ದುರ್ಯೋಧನನ ಸ್ವಕ್ಕಡಗಿಸುವುದು ಸತ್ಯವೆಂದು ಪ್ರಮಾಣಿಸುತ್ತೇನೆ. ಇಂದು ಅನ್ಯಾಯ ತಾಂಡವಾಡುತ್ತಿತ್ತು. ಇಂದು ನಾನು ಅನ್ಯಾಯದಲ್ಲಿ ನಡೆಯುವುದು ನನಗೇನು ಹೊಸತೇನಲ್ಲ. ರಾಮ ಹುಟ್ಟಿ ರಾವಣನನ್ನು ಕೊಂದ, ಕೃಷ್ಣ ಹುಟ್ಟಿ ಕಂಸನನ್ನು ಕೊಂದ, ಪಾಂಡವರು ಹುಟ್ಟಿ ಕೌರವರನ್ನು ಕೊಂದ್ರು, ಗೋಡ್ಸೆ ಹುಟ್ಟಿ ಗಾಂಧೀಜಿನ ಕೊಂದ. ಆದರೆ ಈ ರುದ್ರಯ್ಯ ಹುಟ್ಟಿದ್ದೆ ಆ ಬೆಟ್ಟಪ್ಪನ ಸಂಸಾರವನ್ನು ಸರ್ವನಾಶ ಮಾಡಲೆಂದು. ಈ ಮಿನಿಸ್ಟರ್ ರುದ್ರಯ್ಯ ವಿಧಾನಸೌಧದಿಂದ ಪಾರ್ಲಿಮೆಂಟಿನವರೆಗೆ ಹೆಸರು ಗಳಿಸಬೇಕಾದರೆ ಪ್ರಜ್ಞೆ ಇಲ್ಲದ ರಾಜಕೀಯ ಪ್ರಜೆಗಳನ್ನು ತುಳಿದು ರಾಜಕೀಯ ರಣರಂಗದಲ್ಲಿ ಎದುರಾದವರನ್ನು ಸದೆ ಬಡಿದು ಈಗ ಗ್ರಾಮ ಪಂಚಾಯತ್ ಅಧ್ಯಕ್ಷ, ತಾಲೂಕು ಪಂಚಾಯತ್ ಸದಸ್ಯ, ಪಂಚಾಯತ್ ಪ್ರೆಸಿಡೆಂಟನಾಗಿ ಈಗ ಈ ಭಾಗದ MLA ಮೇಲಾಗಿ ಮಿನಿಸ್ಟರ್ ಆಗಿದ್ದಾನೆಂದರೆ ನಾನು ಏರುವ ಒಂದೊಂದು ಮೆಟ್ಟಿಲು ಏರಬೇಕಾದರೆ ಎದುರಾಳಿಯ ಸಿರ ಹರಿದು ಅವರ ಹೆಣದ ಮೇಲೆ ಇದ್ದೇನೆ. ಆದರೆ ಆ ನನ್ನ ಬದ್ಧ ವೈರಿ ಪೈಲ್ವಾನ್ ಭೀಮರಾಯನ ಶಿಷ್ಯ ಕ್ರಾಂತಿ ಕುಸ್ತಿಯಲ್ಲಿ ಗೆಲ್ಲುವಂತೆ ಮಾಡಿದಲೇ ಭೀಮ್ಯ. ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ನೀರು ನೀರು ಎಂದು ಕೊರಗಿ ಸಾಯಬೇಕು. ಹಂಗ್ ಮಾಡ್ತೀನಿ ಮಗನ. ಲೇಪೆ ಬಡ್ಡಿ ಬೋರ ಏನ್ ಹೇಳ್ರಿ ಸಾಹೇಬ್ರ, ನಿಂಬುದ ಶರವೇಗದ ಧರ್ಮಾಧಿಕಾರಿ ಬಗ್ಗೆ ಅಪಪ್ರಚಾರ ಮಾಡುತ್ತಿರುವ ಆ ರಾಜೇಗೌಡನಿಗೆ ತಕ್ಕ ಶಿಕ್ಷೆ ನೀಡಲು ಏರ್ಪಾಡು ಮಾಡೆಂದು ಹೇಳಿದ್ದೆ. ಏನಾಯ್ತು? ಅಷ್ಟು ಮಾತಾಡ್ತಾನನ್ರಿ ಸಾಹೇಬ್ರ. ಲೇ ಪ್ರಚಂಡ, ಎಲ್ಲಿ ಬಾದ್ಲೇ ಅವ? ಎಳೆದುಕೊಂಡು ಬಾರ್ಲೇ, ಕುರುಮರನ್ನು ಎಳೆದುಕೊಂಡು ಬಾ. ಈ ಧರ್ಮಾಧಿಕಾರಿ ಬಗ್ಗೆ ಅಪಪ್ರಚಾರ ಮಾಡುತ್ತಿರುವ ಆ ರಾಜೇಗೌಡನಿಗೆ ತಕ್ಕ ಶಿಕ್ಷೆ ನೀಡು. ಬಡ ವಿಕಾರಿ, ನನ್ನ ಬಗ್ಗೆ ಅಪಪ್ರಚಾರ ಮಾಡುತ್ತೇನಲೇ?
ಏರೋಪ್ಲೇನ್ ಲ್ಯಾಂಡ್ ಆಗೋದ್ರೊಳಗಾಗಿ ಡೆಡ್ ಬಾಡಿನೇ ರೆಡಿ ಮಾಡಿದಿರಲ್ಲ, ಇದೆಂತ ಚಮತ್ಕಾರ! ಗೋರಿನ ಮಿಂಚಿನ ಸಿಡಿಲ ಆರ್ಭಟದಂತೆ ಬೆಳೆಯುತ್ತಿರುವ ಈ ಮಂತ್ರಿ ರುದ್ರಯ್ಯನಿಗೆ ಇದೆಲ್ಲ ಸಹಜ. ಗರುಡರಾಜ್, ಗೌಡ್ರೆ, ಇನ್ನು ಮುಂದೆ ನೀನು ಕುಸ್ತಿ ಕ್ರಿಕೆಟ್ ಅಂತ ಹೋಗುವುದು ಬೇಡ. ಯಾಕೆಂತ ಕೇಳಬಹುದೇ? ಏಕೆಂದರೆ ನಿನ್ನ ಬಹಳ ದಿನದ ಆಸೆಯಂತೆ ಮುಖ್ಯಮಂತ್ರಿಯವರ ಜೊತೆ ಚರ್ಚಿಸಿ ನಿನ್ನನ್ನು ಈ ರಾಜ್ಯದ ಗೃಹ ಮಂಡಳಿ ಅಧ್ಯಕ್ಷನನ್ನಾಗಿ ಮಾಡಿದ್ದೇನೆ. ನನ್ನ ಹೆಸರು ಕೇಳಿದರೆ ಈ ಊರಿನ ನರಮಾನವರ ನರನಾಡಿಗಳೇ ನಡುಗುತ್ತವೆ. ಆ ಅಧಿಕಾರವೊಂದು ನನ್ನ ಕೈ ಸೇರಿದರೆ ಗೌಡ್ರೆ, ಮುಂದೆ ನೋಡುವರಂತೆ ಹಣದ ಹೊಳೆ ಹೇಗೆ ಹರಿದು ಬರುತ್ತದೆ ಈ ನಮ್ಮ ಅರಮನೆಗೆ. ನಾವು ಮಾಡ್ತಾ ಇರುವ ಅಕ್ರಮ ರಿಯಲ್ ಎಸ್ಟೇಟ್, ಓಟಾ ನೋಟು, ಸುಂದರವಾದ ಹುಡುಗಿಯರನ್ನ ವಿದೇಶಕ್ಕೆ ರಫ್ತು ಮಾಡೋದನ್ನ ಗೌಡ್ರೆ 10 ಪಟ್ಟು ಹೆಚ್ಚು ಮಾಡುತ್ತೇನೆ ನಮ್ಮ ಸ್ಮಗ್ಲಿಂಗ್ ವ್ಯವಹಾರವನ್ನ. ಸಾಹೇಬ್ರ, ನನಗ ಯಾವ ಅಧ್ಯಕ್ಷನೂ ಬ್ಯಾಡ್ರಿ. ಈಗಿನ ಸದ್ಯದಾಗ ನಮ್ಮ ಜಕನೂರಾಗ ಗ್ರಾಮ ಪಂಚಾಯತ್ ಎಲೆಕ್ಷನ್ ಅದಾವ್ರ. ಆ ಎಲೆಕ್ಷನ್ದಾಗ ನೀವು 300 ರೂಪಾಯಿ ಖರ್ಚು ಮಾಡಿ ನನ್ನೊಬ್ಬನ ಮೆಂಬರ್ ಮಾಡಿಬಿಡ್ರಿ, ಅಷ್ಟ ಸಾಕು ನನಗ. ಮೊದಲು ನಿನಗೆ ಕೊಟ್ಟ ಕೆಲಸ ನೀಟಾಗಿ ಮಾಡುವುದು ಕಲಿ. ಗರುಡರಾಜ್, ಹೇಳಿ ಗೌಡ್ರೆ. ನೀನು ಫೋನಿನಲ್ಲಿ ಹೇಳಿದಂತೆ ನಿನಗೆ ಅವಮಾನ ಮಾಡಿದ ಆ ದರಿದ್ರ ಭೀಮ್ಯಾನ ಈ ಯಮಲೋಕಕ್ಕೆ ಕರೆತರಲು ಕಳಿಸಿದ್ದೇನೆ. ಆಗೋ ನೋಡು, ಆ ಹರಕೆ ಕುರಿನ ಬಂತು. ಏನೋ ರಾಜಕೀಯ ಗದ್ದು ಏರಿದ ರೌಡಿ ಗುಂಡ ಪುದಾರಿಗಳೇನ ಯಾರು ಇರದ ಸಮಯ ನೋಡಿ ನನ್ನನ್ನು ಎಳೆತಂದಿರಲ್ಲ. ಈ ವಿಷಯ ನನ್ನ ಕ್ರಾಂತಿಗೆ ಗೊತ್ತಾದರೆ ನಿಮ್ಮ ದೇಹದಲ್ಲಿ ಉಸಿರು ನಿಲ್ಲುವುದರೊಳಗಾಗಿ ಅನುಸರಿಸುತ್ತಾನೆ ಈ ನಿಮ್ಮ ಕೊಬ್ಬಿದ ಹೊಲಸು ದೇಹವನ್ನೇ. ಹರಿದು ತಿನ್ನುತ್ತಾನೋ ಇಲ್ಲ ಹುರಿದು ತಿನ್ನುತ್ತಾನೋ ನೋಡೇ ಬಿಡುವೆ ಈ ದೇಶವೆಂಬ ಬೆಂಕಿಯ ಜ್ವಾಲಾಮುಖಿಯಲ್ಲಿ. ಲೇ ಭೀಮರಾಯ, ಹುಲಿಯಂತೆ ಗರ್ಜಿಸುತ್ತಿರುವೆಯಲ್ಲ, ಇದು ನಾನು ಕಟ್ಟಿದ ಶರಪಂಜರ. ಇಲ್ಲಿ ಸಿಕ್ಕಿಕೊಂಡರೆ ಮರಳಿ ಹೋಗುವುದು ಸಾಧ್ಯವೇ ಇಲ್ಲ. 3 ಅಡಿ ಜಾಗದಲ್ಲಿ ಗೋರಿ ತೋಡಿ ಎಂದು ನಿಮ್ಮನ್ನು ಅದ್ರಾಗ ಬಗೆದು ಮುಚ್ಚಂಡು ಅಂತ ಕಾಲ ಕಟ್ಟಣ. ನನ್ನ ಬಲಗೈ ಬಂಟ ಕ್ರಾಂತಿ ಈ ಊರಿನ ಹೆಬ್ಬುಲಿ. ಕ್ರಾಂತಿ ಕ್ರಾಂತಿ ಕ್ರಾಂತಿ, ಅವನ ಹೆಸರೇ ಎತ್ತ ಬಿಡಲೇ. ನನ್ನ ಅವನ ಹೆಸರು ಕೇಳಿದರೆ ನಿಮ್ಮ ಉಸಿರ ನಿಂತೋಕೈತ್ರಿ. ಎಲೆ ಅನ್ಯಾಯ, ವಂಚನೆ, ಮೋಸದಿಂದ ದೇಶ ಆಳುವ ಲುಚ್ಚಾಗಳಿಲ್ಲ. ನನ್ನನ್ನ ರಟ್ಟು ಹುಲಿ ಹೊಟ್ಟಾಗ ರಟ್ಟಾಗ 1000 ಹೋರಿಯ ಬಲ ತುಂಡನ ಆ ನಮ್ಮಪ್ಪ ಬಜರಂಗಿ ನಿಮ್ಮ ದೇಹವನ್ನು ಪುಡಿ ಪುಡಿ ಮಾಡದೆ ಬಿಡಲಾರ ಈ ಊರಿನ ಕ್ರಾಂತಿ. ಕ್ರಾಂತಿ ಎಂಬ ಗೂಳಿಯನ್ನು ಕ್ರಾಂತಿನೋ ಅಥವಾ ಹೈಕಮಾಂಡ್ ಬಟ್ಲರು, ಕ್ರಾಂತಿ ಹಿಟ್ಲರು. ಲೇ ಬಡ್ಡಿ ಬೋರ, ಸುಮ್ಮನೆ ಈ ಕುರಿ ಈಗ ನಮ್ಮ ಪಂಜರದಾಗ ಬಿದ್ದದ. ಪ್ರಚಂಡ ಕಟ್ಟಿ ಹಾಕಲೇ ಇವನ ಕೈ ಕಾಲುಗಳನ್ನ. ಹೇಳಿ ಹಾಗೆ ನನ್ನನ್ನು ಕಟ್ಟಿಸ್ತೀರಾ? ಬಂದು ಮುಟ್ಟಿನೋರು ಈ ಪೈಲು ಓಡಣ ತಾಕತ್ತಣ್ಣ. ನಿಮ್ಮಿಬ್ಬರಲ್ಲಿ ದಮ್ಮಿದ್ರ ಬರ್ರೋ ಈ ಕುಸ್ತಿ ಕಣಕ್ಕ, ಅಲ್ಲೇ ನಿಮಗೊಂದು ಕೈ ತೋರಿಸ್ತೀನಿ. ಸಾಹೇಬ್ರ, ಸಾಹೇಬ್ರ,
ಈ ಕ್ರಾಂತಿ ಈ ಕಡೆ ಬರಾಕತ್ತ ಓಹೋ ರುದ್ರಯ್ಯ, ನೀ ಊರಿಗೆ ಬಂದಿ ಅಂದ ಮ್ಯಾಗ ಯಾವುದಾದ್ರೂ ಕೆಟ್ಟ ಕೆಲಸ ನಡೆದೇ ನಡೀತದ. ಎಲ್ಲಿ ನನ್ನ ಗುರುಗಳು ಪೈಲ್ವಾನ್ ಭೀಮರಾಯ? ಗುರುಗಳೇ, ಗುರುದೇವ. ಗುರು ಶಿಷ್ಯರು ಇರಲು ಇದೇನು ಗಾಡಿನ ಮನೆಯಲ್ಲ, ಇದು ಮಿನಿಸ್ಟರ್ ರುದ್ರಯ್ಯನ ರಾಜಕೀಯ ಸಂಘ. ಅದು ನನಗೆ ಗೊತ್ತಿದ್ದ ನಾ ಇಲ್ಲಿಗೆ ಬಂದೀನಿ. ಈ ನಿನ್ನ ದರಿದ್ರ ಮನೆ ಕಡೆಗೆ ನನ್ನ ಗುರುಗಳು ಬಂದಾರ ಅಂತ ತಿಳ್ಕೊಂಡ ಮ್ಯಾಗ ನಾ ಇಲ್ಲಿ ಕಾಲಿಟ್ಟಿನಲೇ ರುದ್ರಯ್ಯ. ಏಯ್, ಈ ಮಿನಿಸ್ಟರ್ ಮನೆಗೆ ಬೆಳಗಾದರೆ ಸಾವಿರಾರು ಜನ ಬರುತ್ತಾರೆ ಹೋಗುತ್ತಾರೆ. ಹೀಗಿರುವಾಗ ಅವನನ್ನು ಕಾಯುತ್ತಾ ಕುಳಿತುಕೊಳ್ಳಲು ನಾನೇನು ಅವನ ಜವಾನನಲ್ಲ. ನಾನೇನು ನನ್ನ ಅಂತಸ್ತಿಗೇನು ಥು, ರಾಜಕೀಯ ಮಂಕು ಬಡಿದ ಹುಚ್ಚು ನಾಯಿಗಳಿರ. ಏಯ್, ಪ್ರಜಾಪ್ರಭುತ್ವದ ಪ್ರತಿನಿಧಿಯಾಗಿ ಈ ರೀತಿ ಮಾತನಾಡ್ತೀಯಲ್ಲ, ನಾಚಿಕ್ ಬರುದಿಲ್ಲ ನಿನ್ನ ಹೇಸಿ ಜನ್ಮಕ್ಕೆ. ಥು. ಲೇ, ಚುನಾವಣೆಯ ಸಮಯದಲ್ಲಿ ಜನರ ಕಾಲಿಗೆ ಬಿದ್ದ ಓಟ್ ಕೇಳಿ ಕುರ್ಚಿ ಗಿಟ್ಟಿಸಿಕೊಳ್ಳುವಾಗ ಎಲ್ಲಿ ಹೋಗಿತ್ತಲೇ ಈ ನಿಮ್ಮ ರಾಜಕೀಯ ಅಂತಸ್ತು? ಲೇ, ರೈತ ಹಗಲ ರಾತ್ರಿ ಅನ್ಲಾರ್ದ ಬೆವರು ಸುರಿಸಿ ದುಡಿದ ಆಹಾರ ಧಾನ್ಯಗಳನ್ನ ಸದ್ದಿಲ್ದ ತಿಂದ ಬಚ್ಚ ಬೆಳೆಸಿಕೊಳ್ಳುವಾಗ ಎಲ್ಲಿ ಹೋಗಿತ್ತಲೇ ನಿಮ್ಮ ರಾಜಕೀಯ ಅಂತಸ್ತು? ಲೇ, ಈ ನಿನ್ನ ರುದ್ರಯ್ಯ ಹೇಳ. ಆವಾಜ್ ಬಂದ್ ಕರೋ. ನೀವು ಸೆಕ್ಯೂರಿಟಿ ಇಲ್ದ ಉಚ್ಚಿ ಹೊಯ್ಯಕ್ಕೂ ಹೊಸ್ತಿಲ್ ದಾಟ್ಲಾರ್ದ ಹೇಳಿಗಳು ನೀವು. ನಿಮಗೆ ಯಾಕೆ ಬೇಕಲೇ ರಾಜಕೀಯ ಅಂತಸ್ತು? ಹುಚ್ಚು ಮುಂಡೆವ. ಲೇ, ಏಯ್, ನಮ್ಮ ಬಗ್ಗೆ ಇಷ್ಟೊಂದು ಕೀಳಾಗಿ ಮಾತನಾಡುವೆಯಾ ಮಗನೇ? ಏಯ್, ಮನೆ ಮನೆಗೂ ಹೊಲಕ್ಕೂ ಪವರ್ ಸಪ್ಲೈ ಮಾಡಿದವರು ಯಾರು? ನಾವು. ಸುಳ್ಳು ಹೇಳ್ತಿರು. ಪ್ರತಿಯೊಂದು ಗಲ್ಲಿ ಗಲ್ಲಿಗೂ ಸಿಸಿ ರೋಡ್ ಹಾಕ್ಸಿದವರು ಯಾರು? ನಾವು. ಅಷ್ಟೇ ಏಕೆ, ಈ ಗ್ರಾಮಕ್ಕೆ ಬಸ್ ಬರಲು ರಸ್ತೆ ವ್ಯವಸ್ಥೆಯನ್ನು ಮಾಡಿದವರು ಯಾರು? ನಾವು. ಇಷ್ಟೆಲ್ಲ ಮಾಡಿದ್ರು ಸಾಲ್ದ ಆಸೆ ಎಂಬ ಈ ನಿಮ್ಮ ಹೆಸಿಯ ಜನ್ಮಕ್ಕೆ. ಕಮಂಗಿ, ನೀರು ಕೊಡಕ್ಕಾಗತ್ತೇನೋ ನಿಮ್ಮ ಕೈಯಾಗ? ರೈತ ದೇಶದ ಬೆನ್ನೆಲುಬು ಅಂತ ಹೇಳಿ ಕೇವಲ ಭಾಷಣ ಮಾಡಿದ್ರೆ ಸಾಲದು ರುದ್ರಯ್ಯ. ರೈತರಿಗೆ ನೀರು ಕೊಡ್ರಿ, ಒಳ್ಳೆ ತಳಿ ಬೀಜ ಕೊಡ್ರಿ, ಗೊಬ್ಬರ ಕೊಡ್ರಿ, ಆಧುನಿಕ ಕೃಷಿ ಪದ್ಧತಿ ಜಾರಿಗೆ ತಗೊಂಬರ್ರಿ. ಅಂದಾಗ ಈ ದೇಶದ ರೈತ ಪ್ರಗತಿಪರ ರೈತಕ್ಕನ ದೇಶ ಉದ್ಧಾರ ಆಕತಿ. ಲೇ, ರಾಜಕೀಯ ರಣಹೇಡಿಗಳೇ, ನೀವು ಎಷ್ಟೇ ತಿಪ್ಪುರ್ಲಾಗ ಹಾಕಿದ್ರು ಈ ರಾಜ್ಯದ ರೈತರು ಮನಸ್ಸು ಮಾಡಿದ್ರೆ ಮುಂದೆ ಇಟ್ಟ ಹೆಜ್ಜೆಯನ್ನ ಯಾವತ್ತು ಹಿಂದೆ ಇಡುವುದಿಲ್ಲ. ಲೇ, ರೈತನ ಸಾಮಾನ್ಯ ಸಮಸ್ಯೆಗಳಿಗೆ ಸ್ಪಂದಿಸ್ರಿ, ಅವಾಗ ನಿಮ್ಮನ್ನ ಗಂಡಸು ಅಂತ ಕರಿತೀನಿ. ಲೇ, ಅದನ್ನು ಬಿಟ್ಟು ಕೇವಲ ನಿಮ್ಮ ರಾಜಕೀಯ ಕುರ್ಚಿಗಾಗಿ ಆ ಪಕ್ಷದವ್ರು ಈ ಪಕ್ಷದವ್ರ ಮೇಲೆ, ಈ ಪಕ್ಷದವ್ರು ಆ ಪಕ್ಷದವ್ರ ಮೇಲೆ ಹಾಕ್ತಿರಲ್ಲ, ನಾಚಿಕ್ ಬರುದಿಲ್ಲ ನಿಮಗೆ ಇಬ್ಬರಿಗೂ? ಹುಚ್ಚು ನಾಯಿಗಳ. ಲೇ, ಈ ರೈತ ಮನಸ್ಸು ಮಾಡಿದ್ರೆ ಈ ನಿಮ್ಮ ಅರಗ ಹತ್ತಿದ ರಾಜಕೀಯ ಅಂತಸ್ತು ಸುಟ್ಟು
ಬೂದಿ ಆಗ್ತದ. ಸಾಧ್ಯವೇ ಇಲ್ಲ. ಏಯ್ ಸಾಹೇಬ್ರ ನಮಗಾಟ ಅವಕಾಶ ಕೊಡ್ರಿ. ತಮ್ಮ ಕ್ರಾಂತಿ ಸುಮ್ಮನಿರು, ನಿನಗೆ ಹಾಕ್ಬೇಕು ಈ ರಾಜಕೀಯ ಉಸಾಬರಿ. ಏಯ್ ನಾನೊಬ್ಬ ಈ ದೇಶದ ಪ್ರಜೆ ಇದ್ದೀನಿ, ನನಗ ಮಾತನಾಡು ಹಕ್ಕೈತಿ. ಇಂದಿನ ರಾಜಕೀಯ ಅನ್ನೋದು ಹೆಂಗಾಗೈತಿ ಅಂದ್ರ ಹುಚ್ಚ ನಾಯಿ ಬಾಯಾಗ ಬೆಲ್ಲದ ಅರಿವು ಸಿಕ್ಕಂತಾಗೈತಿ. ಏಯ್ ಲೇ ಕ್ರಾಂತಿ, ಏಯ್ ಹೆಚ್ಚಿಗೆ ಮಾತನಾಡಿದ್ದೇ ಆದರೆ ನೀನು ಹೋಗಲ್ಲ, ನಿನ್ನ ಹೆಣ ಹೋಗುತ್ತೆ ಈ ನನ್ನ ಅರಮನೆಯಿಂದ. ಹುಚ್ಚ ರುದ್ರಯ್ಯ, ನೀನೇನು ಮಹಾಭಾರತದಲ್ಲಿ ಬರುವ ಅಭಿಮನ್ಯು ಅಂತ ತಿಳ್ಕೊಂಡೇನಲೇ ನನ್ನ. ಒಳಗ ಬಂದಿ ನನ್ನ ಮ್ಯಾಗ ಹೊರಗೆ ಹೆಂಗ್ ಹೋಗ್ಬೇಕು ಅನ್ನೋದು ಚೆನ್ನಾಗಿ ಗೊತ್ತಾಯ್ತಲೇ ನನಗ. ಲೇ ನೀವು ಹಾಕುವ ಈ ಖಾದಿ ಬಟ್ಟೆಗೆ ಈ ದೇಶದ ರೈತ ಗಂಜಿ ಇದ್ದಂಗ. ಲೇ ಈ ನಿಮ್ಮ ರಾಜಕೀಯಗೆ ಮೊದಲ ಮಳೆ ಹೊಡೆದಿದ್ದು ಇಡೀ ಬ್ರಹ್ಮಾಂಡವನ್ನ ಸೃಷ್ಟಿಸಿದ ಸೃಷ್ಟಿಕರ್ತ ವಿಶ್ವಕರ್ಮರು. ಲೇ ನಿಮ್ಮಂತ ಪುಡಾರಿಗಳನ್ನ ಬಗ್ಗು ಬಡಿಯಲು ಸಿಡಿಗೆದ್ದರೆ ಬಚ್ಚಿಗೆದ್ದ ರೈತನ ಉಳಿದು. ಇದು ಹೆದರಿಸಿದರೆ ಹೆದರಿಕೊಂಡು ಕಾಂಪ್ರಮೈಸ್ ಮಾಡಿಕೊಂಡ್ರ ಅದು ನಿಮ್ಮ ಮೂರ್ಖತನ. ಲೇ ಇದು 100 ಗುಂಡಿಗೆಯ 1000 ಬಲವುಳ್ಳ ಐರಾವತ. ಸಿಡಿತೆದ್ದರೆ ಗುಡುಗೊಡೆದ ಹುಲಿ, ಮುಟ್ಟಿದೆದ್ದರೆ ಪುಂಡರ ಮಿಂಡ ಶಾಂತಿಯ ಕೆಂಡ. ಬಜರೆ ಬಜರೆ ಬಜ 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 ಬಜರೆ ಬಜರಂಗ್. ಗರುಡರಾಜ್, ಹೇಳಿ ಗೌಡ್ರೆ. ತಡ ಮಾಡದೆ ಈ ಗುರು ಶಿಷ್ಯರ ಅಂತ್ಯ ಬೇಗ ಆಗಲೇಬೇಕು. ಡೋಂಟ್ ವರಿ ಮಂತ್ರಿಗಳೇ, ನೀವು ಅಸೆಂಬ್ಲಿಯನ್ನ ಮುಗಿಸಿಕೊಂಡು ಬರುವುದರೊಳಗಾಗಿ ಇದಕ್ಕೊಂದು ಪಕ್ಕಾ ಪ್ಲಾನ್ ರೆಡಿ ಮಾಡ್ತೀನಿ. ಈ ಊರಲ್ಲಿ ಗಂಡಸು ಅಂತ ತಿರುಗೋ ಬಿಕಾರಿ ನನ್ನ ಮಕ್ಕಳಿಗೆ ನಾನು ಕೊಡುವ ಶಿಕ್ಷೆಗೆ ನಾನೇಕೆ ಈ ಪ್ರಪಂಚಕ್ಕೆ ಹುಟ್ಟಿ ಬಂದೆ ಅಂತ ಕೊರಗಿ ಸಾಯೋ ಹಾಗೆ ಮಾಡ್ತೀನಿ. ಆಯ್ತಾ ಗೌಡ್ರೆ? ಮಾಡು. ಹಣ ಎಷ್ಟೇ ಖರ್ಚಾಗಲಿ ಈ ನನ್ನ ಕ್ಷೇತ್ರದಲ್ಲಿ ನಾ ಎನ್ನುವ ನಾಮರ್ಧರು ಇರಬಾರದು. ಸಾಹೇಬ್ರ ತಿಳಿತು ಬಿಡ್ರಿ, ನಿಮಗ BP ಹೆಚ್ಚಾಗಂತ ಗೊತ್ತಾಗೈತೆ ನನಗ. ಈ ಗುಳಿಗೆ ತಗೋರಿ, ನೀರು ಕೊಡ್ರಿ. ಆಮೇಲೆ ನಮ್ಮ ನಾಟಕ ಕಂಪ್ನಿಯಿಂದ ಒಂದು ಡ್ಯಾನ್ಸರ್ ಕರ್ಸಿಲ್ರಿ, ಹಿಂಡಲೆ ಡ್ಯಾನ್ಸ್ ಮಾಡಿ ಮಜಾ ಮಾಡಿ ಹೋಗ್ಬಿಡ್ರಿ ಆ ಕಡೆ ಒಟ್ರು. ಹ್ಯಾಂಗತ್ರಿ ಇದಕ್ಕ ನಡೆಯಲಿ ನಾಟ್ಯ ಮಯೂರಿಯ ನರ್ತನ. ನೋಡ್ರಿ ನೋಡ್ರಿ